ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೋಲಾರ ಜಿಲ್ಲಾ ವತಿಯಿಂದ ದಿನಾಂಕ 27/4/2025 ಭಾನುವಾರದಂದು ಬಂಗಾರಪೇಟೆಯ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ರಾಜ್ಯ ಸಮಿತಿಯ ಕಾನೂನು ಘಟಕದ ಅಧ್ಯಕ್ಷರು ಎಚ್ ವೆಂಕಟೇಶಪ್ಪ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ವೆಂಕಟೇಶಪ್ಪ ಮಾತನಾಡಿ, ಒಳ ಮೀಸಲಾತಿ ನಮ್ಮ ಹಕ್ಕು, ಸಮುದಾಯದ ಪ್ರತಿಯೊಬ್ಬರ ಜಾತಿ ಗಣತಿ ಮಾಡೋದು ನಮ್ಮ ಕರ್ತವ್ಯ. ಮನೆ ಮನೆಗೂ ತೆರಳಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ, ಏಕೆ ಅಥವಾ ಏಡಿ ಆಗಿದ್ದಲ್ಲಿ ಕಡ್ಡಾಯವಾಗಿ ಮಾದಿಗ ಅಂತ ಬರೆಸಬೇಕು. ಇಡೀ ರಾಜ್ಯದುದ್ದಕ್ಕೂ ಮಾದಿಗ ಜನಸಂಖ್ಯೆ ಆಧಾರವಾಗಿ ಒಳ ಮೀಸಲಾತಿ ನೀಡಲಾಗುವುದು ಅಂತ ತಿಳಿಸಿದರು. ಜಿಲ್ಲಾಧ್ಯಕ್ಷ ವೆಂಕಟಸ್ವಾಮಿ ಮಾತನಾಡಿ, ದಿನಾಂಕ 5/5/2025 ಸೆನ್ಸಸ್ ಪ್ರಾರಂಭವಾಗಲಿದ್ದು, ನಿಮ್ಮ ಮನೆಯ ಬಾಗಿಲಿಗೆ ಸರ್ಕಾರದ ವತಿಯಿಂದ ಜನಗಣತಿ ಮಾಡಲು ಬರ್ತಾರೆ. ಬಂದಾಗ ಪ್ರತಿಯೊಬ್ಬರು ಸಮಾಜದ ಹಿರಿಯರು, ಯುವಕರು, ಪ್ರಜ್ಞಾವಂತರು ಅವರ ಜೊತೆಗೂಡಿ ಎಚ್ಚರಿಕೆಯಿಂದ ಜನಗಣತಿ ಮಾಡಲು ಸಹಕಾರ ನೀಡಿ ಪ್ರತಿಯೊಬ್ಬರು ಮಾದಿಗ ಅಂತ ಬರೆಸಬೇಕು ಅಂತ ಹೇಳಿದ್ರು. ಇನ್ನು ಅನೇಕ ಒಳ ಮೀಸಲಾತಿಯ ವಿಚಾರಗಳು, ಸಂಘಟನೆ ಬಲಗೊಳಿಸುವ ವಿಚಾರ, ಎಲ್ಲ ತಾಲೂಕುಗಳಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹೋಗಿ ಈ ಒಂದು ಜಾತಿ ಗಣತಿ ಕಾರ್ಯಕ್ರಮವನ್ನು ಹೇಗೆಲ್ಲ ಮಾಡಬೇಕು ಅಂತ ತಿಳಿಸಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಸಾಹುಕಾರ್ ಶಂಕರಪ್ಪ, ಪ್ರಧಾನ ಕಾರ್ಯದರ್ಶಿ ಕೋಲಾರ್ ಶ್ರೀನಿವಾಸ್, ಉಪಾಧ್ಯಕ್ಷ ರಮೇಶ್, ಕಾರ್ಮಿಕ ಘಟಕದ ಅಧ್ಯಕ್ಷರು ಅಚ್ಯುತ್ ಗಂಗಮ್ಮನಪಾಳ್ಯ, ರಾಮಸ್ವಾಮಿ ಬಂಗಾರಪೇಟೆ, ನಾಗರಾಜ್, ಕೆಜಿಎಫ್ ದಾಸ್, ಶಿವಣ್ಣ, ಜೋಶ್, ಅರುಣ್, ವಂಶಿ, ಅಂಬರೀಶ್, ಸುಬ್ಬಣ್ಣ, ಮಂಜು, ಶ್ರೀನಿವಾಸ್, ವೆಂಕಟರಾಮಪ್ಪ, ರಾಮಕೃಷ್ಣಪ್ಪ, ಮುನಿವೆಂಕಟಪ್ಪ, ನಲ್ಲೂರಪ್ಪ ಇನ್ನೂ ಹಲವು ಮುಖಂಡರು ಭಾಗವಹಿಸಿದ್ರು. ಸುದ್ದಿ ಕೋಲಾರ್ ಶ್ರೀನಿವಾಸ್. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಮದುವೆ ಈಗ ಏನು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾ ಸಮಿತಿಯಿಂದ ನಮ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಜನಗಣತಿ ಸಮೀಕ್ಷೆಯಲ್ಲಿ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕಂತೇಳಿ 1996ರಿಂದ ಮಾದಿಗ ಸಂಘಟನೆಗಳು ಹಲವಾರು ಹೋರಾಟಗಳನ್ನು ಮಾಡ್ತಾ ಇದ್ದು, ಅದರ ಒಂದು ಪ್ರತಿಫಲವಾಗಿ ಎ.ಜೆ. ಸದಾಶಿವ ಆಯೋಗ ವರದಿ ಆಯಿತು. ಎ.ಜೆ. ಸದಾಶಿವ ಆಯೋಗ ವರದಿ ಆದಮೇಲೆ ಮತ್ತೆ ಈಗ ನ್ಯಾಯಮೂರ್ತಿ ನಾಗಮೋಹನ್ ಅವರ ಏಕಸದನ ಆಯೋಗ ಒಂದು ಪೀಠ ರಚನೆ ಆಗಿದೆ. ಆ ಆಯೋಗದಿಂದ ಏನು ಮಾದಿಗರ ಜನಸಂಖ್ಯೆ ಎಷ್ಟು, ವಲಯರ ಜನಸಂಖ್ಯೆ ಎಷ್ಟು ಮತ್ತು 101% ಜಾತಿಯಲ್ಲಿರ್ತಕ್ಕಂಥ 101 ಜಾತಿಯಲ್ಲಿ ಯಾವ್ಯಾವ ಜಾತಿ ಹೆಚ್ಚಿದೆ ಕಡಿಮೆ ಇದೆ ಅನ್ನೋ ಒಂದು ಲೆಕ್ಕಾಚಾರ ಬೇಕಾಗಿರೋದ್ರಿಂದ 5/5/2025 ಇಡೀ ರಾಜ್ಯದಲ್ಲಿ ಜಿಲ್ಲೆ ತಾಲೂಕು ಹೋಬಳಿಗಳು ಮತ್ತು ಗ್ರಾಮಾಂತರದಲ್ಲಿ ಅವರು ಸಮೀಕ್ಷೆಗೆ ಬರ್ತಾ ಇದ್ದಾರೆ. ಅದರಲ್ಲಿ ಈ ಹಿಂದೆ ಕೋಲಾರ ಜಿಲ್ಲೆಯಲ್ಲಿ ಮಾದಿಗರು ಏಡಿ ಅಂತ ಬರೆಸಿದ್ದಾರೆ. ಕೆಲವು ಕೆಜಿಎಫ್ ಮತ್ತು ಶ್ರೀನಿವಾಸಪುರ ತಾಲೂಕಿನ ಗೋನ್ಪಲ್ಲಿಯಲ್ಲಿ ಏಕೆ ಅಂತ ಎ ಅಂತ ಬರೆಸಿದ್ದಾರೆ. ಅದೆಲ್ಲ ಏಕೆ ಏಡಿ ಬಿಡಿ, ಮಾದಿಗೆ ಎಂದು ಬರೆಸಿ ಅನ್ನೋ ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ನಮ್ಮ ಮಾದಿಗ ಬಂಧುಗಳು ಎಲ್ಲ ನಮ್ಮ ಸಂಘಟನೆಗಳ ಮುಖಂಡರು, ಯಾವುದೇ ಸಂಘಟನೆ ಇರಲಿ, ನಮ್ಮ ರಾಜಕೀಯದ ಮುಖಂಡರು ಕಾರ್ಯಕರ್ತರನ್ನು ಸೇರಿಕೊಂಡು ಊರೂರು ತಿರುತ್ತಾ ಹಳ್ಳಿಯಲ್ಲಿ ಕೊಡೋದು ಮಾದಿಗ ಅಂತೇಳಿ ಬರೆಸ್ಬೇಕಂತೇಳಿ ಈಗ ನಮ್ಮ ಬಂಗಾರಪೇಟೆ ತಾಲೂಕಾದ್ಯಂತ ತಿರುಗಿ ನಾವು ಈ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ನಾವು ಸಭೆಯನ್ನು ಮಾಡಿದ್ದೀವಿ. ಈ ಸಭೆ ಮುಖಾಂತರ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ದಯಮಾಡು ಏಕೆ ಏಡಿ ಬಿಡಿ ಮಾದಿಗೆ ಅಂತ ಬರೆಸಬೇಕಂತೇಳಿ ಅವರಲ್ಲಿ ನಾವು ಸರಿಯನ್ನು ಮನವಿಯನ್ನು ಮಾಡ್ತಾ ಇದ್ದೀವಿ.